ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಇಂದಿನ ದಿವಸ ರೈತ ಹುತಾತ್ಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಕಳೆದ 1980ರಿಂದನೂ ಆಚರಣೆ ಮಾಡ್ತಾ ಬಂದಿದ್ದೀವಿ. ಏನು 1980ರಲ್ಲಿ ರೈತರು 80% ಇದ್ದರು ದೇಶದಲ್ಲಿ. ಆಗ ರೈತರನ್ನ ಶೋಷಣೆ ಮಾಡ್ತಕ್ಕಂಥ ಸರ್ಕಾರಗಳು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನು ಜೀತ ಪದ್ಧತಿ ಇತ್ತು, ಅಂದಿನ ದಿನಗಳಲ್ಲಿ ಬಹಳ ಶೋಷಣೆಗೊಳಗಾಗಿರ್ತಕ್ಕಂಥ ರೈತರನ್ನು ಬಡಿದೆಬ್ಬಿಸಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಅಂದಿನ ನಾಯಕರಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಜರ್ಮನಿಯಲ್ಲಿ ಲಾ ಮಾಡ್ಕೊಂಡಿದ್ರು ಕೂಡ ಅವರು ಇಲ್ಲಿನ ರೈತರನ್ನ ಆಗ್ತಕ್ಕಂಥ ಶೋಷಣೆಗಳನ್ನು ತಡಿಲಿಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಸುಂದರೇಶ್ ಅವರು, ರುದ್ರಪ್ಪನವರು ಹಾಗೂ ಉಳಿದಂಥ ಇನ್ನೆಲ್ಲ ಲೀಡರ್ಗಳು ಸೇರಿ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿ 80ರ ದಶಕದಲ್ಲಿ ಏನು ಸಂಘಟನೆ ಮಾಡಿದರು. ಅಂದಿನ ನರಗುಂದ ನವಲಗುಂದದಲ್ಲಿ ಗೋಲಿಬಾರ್ನಲ್ಲಿ ಮಡಿದಂಥ ಈರಣ್ಣ ಮತ್ತು ಬಸಪ್ಪ ಇವರಿಗೆ ನೆನಪಿನ ನಮನವನ್ನು ಈ ದಿನ ಇಡೀ ರಾಜ್ಯಾದ್ಯಂತ ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ರೈತರು ಇನ್ನೂ 80% ಇದ್ದರು, 60% ಆಗಿದ್ದಾರೆ. ಇನ್ನೂ ಕೂಡ ರೈತನಿಗೆ ಶೋಷಣೆ ತಪ್ಪಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಂಥ ಬೆಳೆಗೆ MSP ದರವನ್ನು ಇವತ್ತಿಗೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೊಡಲಿಕ್ಕೆ ಆಗ್ತಾಯಿಲ್ಲ. 2 ವರ್ಷ ಗಂಟಲೆ ಕೇಂದ್ರದಲ್ಲಿ ಚಳವಳಿಯನ್ನು ಮಾಡಿದರು ರೈತರು. ಅಲ್ಲಿಯೂ ಕೂಡ ರೈತರನ್ನು ಆತ್ಮಹತ್ಯೆಗೆ ತಳ್ಳಲ್ಪಡ್ತು. ಇಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಬೇರೆ ಇನ್ನುಳಿದಂತೆ ಯಾವುದೇ ಸರ್ಕಾರಗಳು ಕೂಡ ರೈತರನ್ನು ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದ್ದಾವೆ. ಈ ರೀತಿ ವಿಫಲ ಆಗಿರೋದ್ರಿಂದ ರೈತನನ್ನು ರಕ್ಷಣೆ ಮಾಡುವಲ್ಲಿ, ರೈತನನ್ನು ನ್ಯಾಯಯುತವಾಗಿ ಸಾಮಾಜಿಕವಾಗಿ ಅವನನ್ನು ರಕ್ಷಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥ ಸರ್ಕಾರಗಳಿಗೆ ಒಂದು ಧಿಕ್ಕಾರ ಹೇಳ್ತಾ, ಸಂಪೂರ್ಣವಾಗಿ ರೈತ ಏನು 3500ಕ್ಕೆ ಕೊಟ್ಟಿರ್ತಕ್ಕಂಥ ಭತ್ತವನ್ನು, 2500ಕ್ಕೆ ಕೊಟ್ಟಿರ್ತಕ್ಕಂಥ ಮೆಕ್ಕೆಜೋಳವನ್ನು ಇಂದಿನ ದಿನಮಾನದಲ್ಲಿ ಕೂಡ 1800ಕ್ಕೆ 1400 ರೂಪಾಯಿಗೆ ಭತ್ತ ಕೊಡಬೇಕಾಗಿದೆ. 1500ಕ್ಕೆ 1400ಕ್ಕೆ ಮೆಕ್ಕೆಜೋಳ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವನ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಆದ್ದರಿಂದ ರೈತನನ್ನು ಉಳಿಸಿದರೆ ಮಾತ್ರ ದೇಶ ಉಳಿಲಿಕ್ಕೆ, ರೈತನಿಗೆ ಆರ್ಥಿಕ ಪರಿಸ್ಥಿತಿ, ದೇಶದ ಆರ್ಥಿಕ ಪರಿಸ್ಥಿತಿ ಉಳಿಲಿಕ್ಕೆ ಸಾಧ್ಯ. ಮೊದಲು ಗ್ರಾಮಗಳೆಲ್ಲ ಸ್ವರಾಜ್ಯ ಆಗ್ಬೇಕಂತ ಗಾಂಧಿ ಕಂಡಂಥ ಕನಸು ನನಸಾಗಬೇಕು ಅಂತ ಹೇಳ್ತಾ, ನಮ್ಮ ಎಲ್ಲ ರೈತ ಹುತಾತ್ಮರಾದಂಥ ರೈತರಿಗೆ ನಮನವನ್ನು ಹೇಳ್ತಾ, ನಮ್ಮ ಇವತ್ತಿನ ಹುತಾತ್ಮ ದಿನಾಚರಣೆಗೆ ಜಯವಾಗಲಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ. ನಮಸ್ತೆ. ಸಮಸ್ತ ದಾವಣಗೆರೆ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೂ ತಿಳಿಸುವುದೇನೆಂದರೆ 1980ರಲ್ಲಿ ನರಗುಂದದಲ್ಲಿ ಸಾಕಷ್ಟು ರೈತರು ನೀರಿಗಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ದೇವರಲ್ಲಿ ಬೇಡ್ಕೊಳ್ಳುತ್ತಾ, ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದ ಸಮಸ್ತ ರೈತರ ಬಾಂಧವರ ಪರವಾಗಿ ಎಲ್ಲ ಹುತಾತ್ಮ ರೈತರಿಗೂ ಚಿರಶಾಂತಿ ಸಿಗಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಇವತ್ತು ರೈತರು ಬೆಳೆದ್ರೇ ನಾವು ಇಷ್ಟೆಲ್ಲ ಚೆನ್ನಾಗಿ ಬದುಕ್ಬೋದು ಅಂತ ಹೇಳ್ಬೋದು. ಇವತ್ತು ಜೈ ಜವಾನ್ ಜೈ ಕಿಸಾನ್ ಎಂಬ ನಾಡುನುಡಿಯಂತೆ ರೈತರು ಬೆಳೆದ್ರೇ ನಾವೆಲ್ಲ ಆಹಾರವನ್ನು ಸೇವನೆ ಮಾಡುತ್ತಾ ಪ್ರತಿಯೊಬ್ಬರು ಆರೋಗ್ಯಯುತವಾಗಿ ಇರಬಹುದಂತ ಕೇಳಿಕೊಳ್ಳುತ್ತಾ, ಅವರು ಇವತ್ತು ಸಾಕಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರ ಒಂದು ದುಡಿಮೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ರೈತರ ಒಂದು ಬೆಳೆಗೆ ಸರಿಯಾದ ಬೆಲೆ ಸಿಗಲಿ ಅಂತ ಎಲ್ಲರಲ್ಲೂ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು, ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಜಯವಾಗಲಿ, ನಮ್ಮ ದೇಶದ ರಕ್ಷಕರಾಗಿರ್ತಕ್ಕಂಥ ಸೈನಿಕರಿಗೆ ಜಯವಾಗಲಿ.